ನೋಡಿ, ಡಿಫ್ರೆನ್ಷಿಯೇಷನಲ್ಲಿ ಇಫ್ y is equal to sin of x square plus 5 then dy over dx is equal to, if y is equal to ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಯಾವ್ದು ಕೊಟ್ಟಿದ್ದಾರೆ, ಸೈನ್ ಆಫ್ ಯಾವ್ದು ಬೇಕಾದರೂ ಕೊಡಲಿ, ಸೈನ್ ಕೊಡಲಿ, ಸೈನ್ ಆಫ್ ಅಂತ ಕೊಡಲಿ, ಕಾಸ್ ಆಫ್ ಅಂತ ಕೊಡಲಿ, ಟ್ಯಾನ್ ಆಫ್ ಅಂತ ಕೊಡಲಿ, ಕಾಟ್ ಆಫ್ ಅಂತ ಕೊಡಲಿ, ಸೀಕೆಂಟ್ ಆಫ್ ಅಂತ ಕೊಡಲಿ, ಕೊಸಿಕೆಂಟ್ ಆಫ್ ಅಂತ ಕೊಡಲಿ, ಈವನ್ ಸೈನ್ ಇನ್ವರ್ಸ್ ಆಫ್, ಕಾಸ್ ಇನ್ವರ್ಸ್ ಆಫ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದೆಯಲ್ಲ ಅವು ಬೇಕಾದರೂ ಕೊಡಲಿ. ನಾನು ಒಂದಕ್ಕೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೇನೆ, ಉಳಿದಿರೋ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ಅಪ್ಲೈ ಮಾಡಿ. ಓಕೆ, ಸೈನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕಾಸ್ ಕೊಟ್ಟಿದ್ದಾರೆ, ಸೈನ್ ಕೊಟ್ಟಿದ್ದಾರೆ, ನೋಡಿ ಟ್ಯಾನ್ ಕೊಟ್ಟಿದ್ದಾರೆ, ಯಾವುದು ಬೇಕಾದರೂ ಕೊಡಲಿ, ನೀವೇ ಕಂಡುಹಿಡ್ಕೊಬೋದು. ಓಕೆ, ನೋಡಿ ಎಷ್ಟೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಯಾವುದು ಬೇಕಾದರೂ ಕೊಡಲಿ, ನೋಡಿ ಯಾವ ಪ್ರಾಬ್ಲಮ್ಸ್ ಬೇಕಾದರೂ ಕೊಡಲಿ, ಯಾವ ಪ್ರಾಬ್ಲಮ್ ಬೇಕಾದರೂ ಕೊಡಲಿ. ನೋಡಿ ಸೈನ್ ಆಫ್ ಇ ಪವರ್ ಕಾಸ್ ಎಕ್ಸ್ ಕೊಡಲಿ, ಇ ಪವರ್ ಎಕ್ಸ್ ಸ್ಕ್ವೇರ್ ಕೊಡಲಿ, ಈ ಥರ ಪ್ರಾಬ್ಲಮ್ಸ್ ಯಾವುದೇ ಕೊಡಲಿ, ನೀವು ನಾನೇನು ಎಕ್ಸ್ಪ್ಲೈನ್ ಮಾಡ್ತೇನೆ ಆ ಥರ ನೀವು ಆಪ್ಷನ್ಸನ್ನು ಕಂಡುಹಿಡಿದು ಫೈಂಡ್ ಔಟ್ ಮಾಡಿ ಕಳಿಸಿ. ನಾನು ಒಂದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಈ y is equal to sin of x square plus 5 ದೆನ್ ಫೈಂಡ್ dy over dx. ಓಕೆ, ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. y is equal to sin of x square plus 5 ಡಿಫ್ರೆನ್ಷಿಯೇಟ್ ಮಾಡಿ ಅಂದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy over dx ಈಕ್ವಲ್ ಟು, ನೋಡಿ ಸೈನ್ ಇದ್ದರೆ ಕಾಸ್ ಆಫ್, ಚೈನ್ ಇರೋದು ಸೈನ್ ಇದ್ದರೆ ಕಾಸ್ ಆಫ್, ಸಪೋಸ್ ಇದ್ದರೆ ಕಾಸ್ ಇದ್ದರೆ ಮೈನಸ್ ಸೈನ್ ಆಫ್, ಟ್ಯಾನ್ ಇದ್ದರೆ ಸೀಕೆಂಡ್ ಸ್ಕ್ವೇರ್ ಆಫ್, ಕಾಟ್ ಇದ್ದರೆ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್, ಸೀಕೆಂಟ್ ಇದ್ದರೆ ಸೀಕೆಂಟ್ ಆಫ್ ಇಂಟು ಟ್ಯಾನ್ ಆಫ್, ಕೊಸಿಕೆಂಟ್ ಇದ್ದರೆ ಮೈನಸ್ ಕೊಸಿಕೆಂಟ್ ಆಫ್ ಇಂಟು ಕಾಟ್ ಆಫ್. ಅಲ್ಲಿಗೆ ಯಾವ ಪ್ರಾಬ್ಲಮ್ಸ್ ಬೇಕಾದ್ರೂ ಕೊಡ್ಬೋದು. ಈಗ ಸೈನ್ ಕೊಟ್ಟಿದ್ದೇನೆ ಕಾಸ್ ಆಫ್, ಇಲ್ಲೇನಿರುತ್ತೋ ಅದನ್ನು ಬರೀತೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು ಅಕಾರ್ಡಿಂಗ್ ಟು ಚೈನ್ ರೂಲ್ ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೆ 2x, ಕಾನ್ಸ್ಟೆಂಟ್ಗೆ 0. ದಿಸ್ ಇಸ್ ದ ಆನ್ಸರ್. ಇದು ಸಿಂಗಲ್ ಟರ್ಮ್ ಬಂದಾಗ ಆರ್ಡ್ರ್ ಬರಿತಾ ಇದ್ದೀವಿ, 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ದಿಸ್ ಇಸ್ ದ ಆನ್ಸರ್. ಓಕೆ, ಚೆಕ್ ಮಾಡೋಣ. ಇದೆಯಾ? 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಈಗ ನೀವು ಪ್ರಾಕ್ಟೀಸ್ ಮಾಡಿ ಬೇಕಾದಷ್ಟು ಇದೇ ಪ್ರಾಬ್ಲಮ್ಮೇ. ನೀವು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಕೊಸಿಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಲ್ಲಿ ಏನು ಬೇಕಾದ್ರೂ ಕೊಡಲಿ. ಓಕೆ, ಸಪೋಸ್ ಈಗ ಕಾಸ್ ಆಫ್ ಲಾಗ್ ಎಕ್ಸ್ ಅಂತ ಕೊಡ್ತಾರೆ, ಕೊಡಲಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಓಡಿ, ಕಾಸ್ ಅಂದರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ಗೆ ಏನು ಬರೀತೀರಿ 1/x. ಓಕೆ, ಎಷ್ಟು ಬೇಕಾದರೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ನನ್ನ ಎಕ್ಸ್ಪ್ಲನೇಷನನ್ನು ಅಬ್ಸರ್ವ್ ಮಾಡಿ, ಮತ್ತು ಪ್ರತಿಯೊಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ಒಂದು ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಯೂಸ್ ಆಗುತ್ತೆ. ಓಕೆ.